ಒಂದು 3 ತಿಂಗಳು ಕೋಲ್ಡ್ ವಾರ್ ನಡೀತು. ಅದಕ್ಕೆ ನಾನು ಹೇಳಿದೆ, ಒಬ್ಬರು ಅದನ್ನು ಒಪ್ತಾ ಇಲ್ಲ, ಎಲ್ಲ ಕೋಲ್ಡ್ ಸ್ಟೋರೇಜ್ಗೆ ಹೋಗ್ಬಿಟ್ಟಿದೆ, ಮುಂದುವರೆದಿಲ್ಲ ಅಂತ. ಅದು ಯಾತಕ್ಕಾಗಾಯಿತು, ಚೆನ್ನಾಗಿದೆಯಲ್ಲ ಸಬ್ಜೆಕ್ಟು ಅಂತ. ಅದು ವಿಶೇಷವಾಗಿ RSSನ ಕಾರ್ಯಕರ್ತನಿಗೆ ಪ್ರೇರಣೆ ಕೊಡೋ ಹಾಗಿತ್ತು ಪುಸ್ತಕ. ಭಗತ್ ಸಿಂಗ್ ತಾಯಿ ಉತ್ತರ ಪ್ರದೇಶದಲ್ಲಿ ಉಜ್ಜಯಿನಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆ ಕಾವ್ಯವನ್ನು ಬಿಡುಗಡೆ ಮಾಡಿದ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ತಾಯಿ ಇದ್ದರು. ಆಕೆ ಹೇಳಿದ್ರು ಸಭೆಯಲ್ಲಿ, ನೋಡಪ್ಪ, ನೀನು ನನ್ನ ಮಗನ ಬಗ್ಗೆ ಬರೆದಿದ್ದೀಯಾ, ನನ್ನ ಮಗನಿಗಿಂತ ಗ್ರೇಟ್, ನನ್ನ ಮಗನಿಗಿಂತ ದೊಡ್ಡವನೊಬ್ಬ ಪುಣ್ಯಾತ್ಮ ಇದ್ದಾನೆ, ಅವನ ಬಗ್ಗೆ ಯಾರೂ ಬರೀತಾ ಇಲ್ಲ, ನೀನು ಬರೀಬೇಕು ಅಂದರು. ಯಾರದು ಅಂದರೆ ಚಂದ್ರಶೇಖರ್ ಆಜಾದ್ ಅಂತ ಹೇಳಿ. ಏನಿಬ್ಬರು ಭಗತ್ ಸಿಂಗ್ ಆಜಾದ್ ಅವರಿಬ್ಬರೂ ರಾಮ ಲಕ್ಷ್ಮಣ ಇದ್ದಾರೋ, ಹೇಗೆ ಕೃಷ್ಣ ಅರ್ಜುನ ಇದ್ದಾರೋ, ಏನು ಬೇಕಾದ್ರೂ ಹೇಳ್ಬೋದು. ಆ ರೀತಿ ಅವಿನಾಭಾವ ಸಂಬಂಧ, ಗುರು ಶಿಷ್ಯನೋ. ಮತ್ತು ಇಬ್ಬರೂ ಕೂಡ ಇಲ್ಲಿ ನೋಡಿ, ಭಗತ್ ಸಿಂಗ್ಗೆ ಸಿಕ್ಕ ಪ್ರಾಶಸ್ತ್ಯ ಆಜಾದನ್ನು ಸಿಗಲಿಲ್ಲ. ಆತ್ಮಾಹುತಿಗೆ ಬಿಡುಗಡೆಗೆ ಭಗತ್ ಸಿಂಗ್ ತಾಯಿ ಬೆಂಗಳೂರಿಗೆ ಬಂದಿತ್ತು. ಇಟ್ ವಾಸ್ ಎ ವೆರಿ ಆ್ಯಕ್ಚುಲಿ ಹಿಸ್ಟಾರಿಕ್ ಮೂಮೆಂಟ್. ನಮ್ಮ ಟೌನ್ ಹಾಲ್ನಲ್ಲಿ, ಪುಟ್ಟಣಚೆಟ್ಟಿ ಟೌನ್ ಹಾಲ್ನಲ್ಲಿ ಅದ್ಭುತವಾದಂತಹ ಕಾರ್ಯಲೇಖ. ಭಗತ್ ಸಿಂಗ್ ಭಗತ್ ಸಿಂಗ್ನ ಹೆಸರೇ ಮನೆ ಮನೆ ಮಾತು. ಅವ್ರ ತಾಯಿ ಅಂದ ತಕ್ಷಣ ಪಕ್ಷ ಭೇದ ಮರೆತು ಜನ ಎಲ್ಲ ಕೂಡ, ಕಮ್ಯುನಿಸ್ಟ್ರಿಗೂ ಕೂಡ ಬಹಳ, ನಮ್ಮ ಕಮ್ಯುನಿಸ್ಟ್ ಮಿಸ್ಟ್ರು ಕೆಲವರೆಲ್ಲ ಕೂಡ ಭಗತ್ ಸಿಂಗ್ ತಾಯಿ ಅಂತ ಹೇಳ್ಬಿಟ್ಟು ಬಂದಂಥದ್ದು. ಅವ್ರಿಗೂ ಒಂದು ಐಕಾನ್. ಇಲ್ಲೆಲ್ಲಿ ಆಜಾದನ ಒಂದು ಸಂಪರ್ಕ ಇತ್ತೋ, ಜನಗಳಿದ್ರು, ಎಲ್ಲ ಕೂಡ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಡೆದಂಥ ಕೆಲಸ ಇದು. ಅದು ಲೇಖಕ ಭಾಳ ಆಳಕ್ಕೆ ಹೋಗಿ ಸತ್ಯ ಸಂಗತಿಗಳನ್ನ ನಾನು ಹುಡುಕಿ ಕೊಡಬೇಕು ಅನ್ನೋವಂಥದ್ದು ಆ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡಿದ್ರೆ ಅಂತ ಅವನೇನು ಮಾಡ್ತಾನೆ ಅಂದರೆ ಈಗ ಹುಡುಕೊಂಡು ಹೋಗ್ತಾನೆ. I may not be that successful as a full-time worker of RSS ಅನ್ನುವಂಥ ಭಾವನೆ ಬಂದಿತ್ತು. ಆ ವಿಷಯವಾಗಿ ನನಗೂ ಅವರು ಚರ್ಚೆದು ಆಗ್ತಾಯಿತ್ತು. ಕೊನೆಗೆ ಅವರು ನನ್ನ ಅಜೇಯ ಪುಸ್ತಕ, ಆಜಾದನ ಪುಸ್ತಕದ ಅದಕ್ಕೆ ಬಹಳ ಪುಷ್ಟಿ ಕೊಡ್ತಾಯಿದ್ರು. ಎಲ್ಲಿಗೆ ಬಂತು, ಎಷ್ಟು ಬರದೆ, ಏನೇನು ಬರದೆ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಅಲ್ಲೇ ಇರ್ತಾಯಿದ್ದೆ ಕೇಶವಕೃಪದಲ್ಲೇ. ಕೊನೆಗೆ ಒಂದು ದಿವಸ ಕೇಳಿದ್ರು ನಾನು, ಏನಾಯಿತು ನಿನ್ನ ಪುಸ್ತಕ ಅಂತ. ಒಂದು 3 ತಿಂಗಳು ಕೋಲ್ಡ್ ವಾರ್ ನಡೀತು. ಅದಕ್ಕೆ ನಾನು ಹೇಳಿದೆ, ಒಬ್ಬರು ಅದನ್ನು ಒಪ್ತಾ ಇಲ್ಲ, ಎಲ್ಲ ಕೋಲ್ಡ್ ಸ್ಟೋರೇಜ್ಗೆ ಹೋಗ್ಬಿಟ್ಟಿದೆ, ಮುಂದುವರೆದಿಲ್ಲ ಅಂತ. ಅದು ಯಾತಕ್ಕಾಗಾಯಿತು, ಚೆನ್ನಾಗಿದೆಯಲ್ಲ ಸಬ್ಜೆಕ್ಟು ಅಂತ. ಅದು ವಿಶೇಷವಾಗಿ RSSನ ಕಾರ್ಯಕರ್ತನಿಗೆ ಪ್ರೇರಣೆ ಕೊಡೋ ಹಾಗಿತ್ತು ಪುಸ್ತಕ. ಇನ್ಸ್ಪೈರೇಷನ್. ದಟ್ ಮೀನ್ಸ್ RSSನವ್ರು ಹಾಗೆ ಅಂದ್ಕೊಂಡ್ರೂ ಕೂಡ ಒಬ್ಬ ಯೂತ್, ಎ ಪೇಟ್ರಿಯಾಟಿಕ್ ಯೂತ್, ಎ ಫೈಟರ್, ರಿಯಲ್ ಮ್ಯಾನ್ ವಿತ್ ಕ್ಯಾಪಿಟಲ್ ಎಮ್ ಅಂತ ಇರೋವಂಥ ವ್ಯಕ್ತಿತ್ವ ಒಂದು ಅನ್ನುವಂಥದ್ದು ಅವ್ರಿಗೆ ಇಷ್ಟ ಆಗಿತ್ತು. ಸೊ ಕೇಳಿದ ಮೇಲೆ ಈ ಪ್ರಧಾನ ಕಾರ್ಯದರ್ಶಿಗಳಿದ್ರಲ್ಲ ರಾಷ್ಟ್ರವತ್ತನ, ಅವ್ರ ಹತ್ರ ಬಂದು, ಏನಾಗಿದೆ ಅದು ಪುಸ್ತಕ ಪಬ್ಲಿಷ್ ಆಗಬೇಕಾಗಿತ್ತಲ್ಲ ಅಂತ. ಅವರು ಅವಾಗ ಹೇಳಿದ್ರು, ಸಮಸ್ಯೆ ಹೇಳಿದ್ರು, ಈಗ ಬಿಕ್ಕಟ್ಟಿನಲ್ಲಿದೆ ಅದು, ಬಿಡುಗಡೆ ಆಗಿಲ್ಲ, ಅಂದರೆ ಅದರಿಂದ ಬಿಡುಗಡೆ ಆಗಬೇಕು ಅಂತ. ಸೊ ಅವರಿಬ್ಬರು ಯೋಚನೆ ಮಾಡಿ TT ಶರ್ಮಾ ಅವರ ಹತ್ತಿರ ಹೋಗಿದ್ದಾಯಿತು. ನಾನು ಒಂದಿಷ್ಟು ಮ್ಯಾನ್ಸ್ಕ್ರಿಪ್ಟ್, ಅವಾಗೇನೋ DTP ಏನೂ ಇಲ್ವಲ್ಲ, ಕೈನಲ್ಲಿ ಬರೆದಿದ್ದು 1000 ಪುಟಗಳು ಹೆಚ್ಚು ಕಮ್ಮಿ, 1000 ಪ್ಲಸ್ ಆರ್ ಮೈನಸ್, ಅದನ್ನು ಹೊತ್ಕೊಂಡು ಶರ್ಮಾಜಿ ಅವ್ರ ಮನೆಗೆ ಹೋದೆ. ಅಲ್ಲಿಂದ ನಾವಿದ್ದ ಜಾಗದಿಂದ ಲೆಸ್ ದ್ಯಾನ್ ½ ಕಿಲೋಮೀಟರ್. ಅವ್ರ ಮನೆಗೆ ಹೋದ ತಕ್ಷಣ ಕೇಳಿದ್ರು, ಏನಪ್ಪ, ಇವರು ನನ್ನ ಜೊತೇಲಿ ಬಂದವ್ರು ಹೇಳಿದ್ರು, ಬಾಬು ಈ ರೀತಿ ಪುಸ್ತಕ ಬರೆದಿದ್ದಾನೆ, ನಮಗೆ ಅದರದ್ದು ಮೌಲ್ಯ ಗೊತ್ತಿಲ್ಲ, ಅದು ಸರಿಯಾಗಿದೆಯೋ ಇಲ್ವೋ, ಚೆನ್ನಾಗಿ ಬರೆದಿದ್ದಾನೋ ಇಲ್ವೋ, ಜನ ಓದ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ, ನೀವು ಖಚಿತವಾಗಿ ಇನ್ನು ಪಬ್ಲಿಷ್ ಮಾಡ್ಬೋದು ಅಂತ ಹೇಳಿದ್ರೆ ಪಬ್ಲಿಷ್ ಮಾಡ್ತೀವಿ, ಇಲ್ಲದ್ರೆ ಇಲ್ಲ. ಶರ್ಮಾಜಿ ಹೇಳಿದ್ದೀನಲ್ಲಪ್ಪ ನಾನು, ಚೆನ್ನಾಗಿದೆ, ಪಬ್ಲಿಷ್ ಮಾಡಿ. ಅವರು ಈ ವಿಷಯದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್, ಅವರು ಪಬ್ಲಿಷ್ ಮಾಡಿ. ಜೊತೆಗೆ ಇಷ್ಟೇ ಅಲ್ಲ, ಕೊನೆಯಲ್ಲಿ ಒಂದು ಅಕಾರಾದಿ ಇಂಡೆಕ್ಸ್ ಹಾಕಬೇಕು,
ಆರಂಭದಲ್ಲಿ ಲೇಖಕನ ಈ ಕಾದಂಬರಿ ಬರೆಯೋದಕ್ಕೆ ಅವನ ಪ್ರಯತ್ನ ಹೇಗಾಯಿತು ಅನ್ನೋದು ಬರೀಬೇಕು ಅಂತ ಹೇಳಿದರು. ಇಲ್ಲ ಇನ್ನೊಂದು ಸರ್ತಿ ನೋಡಿ ಹೇಳಿ ಅಂತ ಬಲವಂತ ಮಾಡಿದ್ಮೇಲೆ ಅವರು ಇಡೀ ಪುಸ್ತಕವನ್ನು ಮತ್ತೊಮ್ಮೆ ಓದಿ ಒಂದು 8-10 ಗಂಟೆಗಳ ನಮ್ಮ ಒಂದು ಗೋಷ್ಠಿ ನಡೀತು. ಅದರಲ್ಲಿ ಎಲ್ಲ ಲೈನು ನೋಡಿ ಹೇಳಿದರು ಎಲ್ಲ ಸರಿಯಾಗಿದೆ ಅಂತ. ಎಲ್ಲ ಸಣ್ಣ ಪುಟ್ಟ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್, ಪದಗಳ ಬಳಕೆ ಯಾವುದು, ಅವರು ಶಬ್ದ ಬ್ರಹ್ಮ ತಾನೆ, ಕೈದಿ ಅನ್ನೋದು ಕೈದಿ ಅಂತ ಬರೀತಾ ಇದ್ದೆ, ಇಲ್ಲ ಕೈದಿ, ಈ ರೀತಿ ಕೆಲವೆಲ್ಲ ಬಗ್ಗೆ, ವಾಟ್ ಈಸ್ ದಿಸ್ ಬಗ್ಗಿಂಗ್, ಕುರಿತು ಅಂತ ಬರೀ ಬಗ್ಗೆ, ಇವೆಲ್ಲ ಸರಿ ಇಲ್ಲ ಅಂತ ಈ ರೀತಿ ಅವ್ರದ್ದೇ ಕೆಲವು ಖಚಿತವಾದಂಥ ಅಭಿಪ್ರಾಯಗಳು ಭಾಷೆ ಬಗ್ಗೆ ಇತ್ತು ಅಂಥವೆಲ್ಲ ಹೇಳಿದ್ರು. ಹೀಗಾಗಿ ಅವರಿಂದ ಓಕೆ ಬಂದಮೇಲೆ ಅದಕ್ಕಿದ್ದಂಥ ಮ್ಯಾನ್ಸ್ಕ್ರಿಪ್ಟಿಗಿದ್ದಂಥ ಬಂಧನಗಳೆಲ್ಲ ಕಳಚ್ಕೊಂಡು ನಾವು ಇದಕ್ಕೆ ಹೋಗೋದಾಯಿತು ಪ್ರೆಸ್ಗೆ. ಅಷ್ಟರಲ್ಲಿ ನಾನು ಇನ್ನೊಂದು ಕಂಡೀಷನ್ನೋ ಅಥವಾ ಬೇಡಿಕೆನೋ ಮುಂದೆ ಇಟ್ಟೆ ರಾಷ್ಟ್ರೋತ್ಥಾನದ ಪ್ರಧಾನ ಕಾರ್ಯದರ್ಶಿಗಳಿಗೆ. ನೋಡಿ, ನಾನು ಪುಸ್ತಕ ಎಲ್ಲ ಬರೆದಿದ್ದೀನಿ, ನಾನು ಆ ಸ್ಥಳಗಳಿಗೆ ಬರಬೇಕು ಅಂತ ಎಷ್ಟೋ ಸರ್ತಿ ಹೇಳ್ತಾ ಇದ್ದೆ, ಅದು ಸಾಧ್ಯ ಆಗಿಲ್ಲ ಅಂತಂದೆ. ಅವರೇನು ಮಾಡಿದ್ರು, ಒಂದು ಫಂಕ್ಷನ್ ಮಾಡೋಣ, ಆ ಫಂಕ್ಷನ್ಗೆ ಚೀಫ್ ಗೆಸ್ಟ್ಗಳು ನೀನು ಫಿಕ್ಸ್ ಮಾಡ್ಕೊಂಬ, ಅಲ್ಲಿಗೆ ಹೋಗ್ಬಿಟ್ಟು ಆವಾಗ ವಿಷಯನೂ ಸಂಗ್ರಹ ಮಾಡ್ಕೊಂಬ. ಅಯ್ಯೋ ಅಷ್ಟೊತ್ತಿಗೆ ಸ್ವಲ್ಪ ಪ್ರಿಂಟ್ ಆಗಿಬಿಟ್ಟಿರುತ್ತಲ್ಲ ಪುಸ್ತಕ ಅಂದೆ. ಅಯ್ಯೋ ಸೆಕೆಂಡ್ ಎಡಿಷನ್ನಲ್ಲಿ ಹಾಕೋಣ, ಅದನ್ನ ಯಾಕೆ ಯೋಚನೆ ಮಾಡ್ತೀಯ, ಹೊರಟು ಬಾ ಅಂತಂದರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳಬೇಕಾದ್ರೆ, ಪುಸ್ತಕ ಬರೀತಾ ಇದ್ದಾಗಲೇ ಒಂದು ದಿವಸ ರಾಷ್ಟ್ರೋತ್ಥಾನದ ಪ್ರಧಾನ ಕಾರ್ಯದರ್ಶಿಗಳ ಜೊತೆಯಲ್ಲಿ ನಾನು ಹೇಳಿದೆ, ನೋಡಿ ಭಗತ್ ಸಿಂಗ್ ತಾಯಿ ಉತ್ತರ ಪ್ರದೇಶದಲ್ಲಿ ಉಜ್ಜಯಿನಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಕೃಷ್ಣ ಸರಲ್ ಅನ್ನತಕ್ಕಂಥ ಒಬ್ಬ ಕವಿ ಭಗತ್ ಸಿಂಗ್ ಮೇಲೆ ಒಂದು ದೊಡ್ಡ ಕಾವ್ಯ ಬರೆದಿದ್ದರು. ಆ ಕಾವ್ಯವನ್ನು ಬಿಡುಗಡೆ ಮಾಡಿದ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ತಾಯಿ ಇದ್ದರು. ಆಕೆ ಹೇಳಿದ್ರು ಸಭೆಯಲ್ಲಿ, ನೋಡಪ್ಪ ನೀನು ನನ್ನ ಮಗನ ಬಗ್ಗೆ ಬರೆದಿದ್ದೀಯಾ, ನನ್ನ ಮಗನಿಗಿಂತ ಗ್ರೇಟ್, ನನ್ನ ಮಗನಿಗಿಂತ ದೊಡ್ಡವನೊಬ್ಬ ಪುಣ್ಯಾತ್ಮ ಇದ್ದಾನೆ, ಅವನ ಬಗ್ಗೆ ಯಾರೂ ಬರೀತಾ ಇಲ್ಲ, ನೀನು ಬರೀಬೇಕು ಅಂದರು. ಯಾರದು ಅಂದರೆ ಚಂದ್ರಶೇಖರ್ ಆಜಾದ್ ಅಂತ ಹೇಳಿದ. ಎಂಥ ತಾಯಿ ಅದಲ್ವ, ಮಗನಿಗಿಂತ. ಹೌದು ಹೌದು. ಆತನ ಏನಿಬ್ಬರು ಭಗತ್ ಸಿಂಗ್ ಆಜಾದ್ ಅವರಿಬ್ಬರೂ ರಾಮ ಲಕ್ಷ್ಮಣ ಇದ್ದಾರೋ, ಹೇಗೆ ಕೃಷ್ಣ ಅರ್ಜುನ ಇದ್ದಾರೋ, ಏನು ಬೇಕಾದ್ರೂ ಹೇಳ್ಬೋದು. ಆ ರೀತಿ ಅವಿನಾಭಾವ ಸಂಬಂಧ, ಗುರು ಶಿಷ್ಯನೋ. ಮತ್ತು ಇಬ್ಬರೂ ಕೂಡ ಇಲ್ಲಿ ನೋಡಿ, ಭಗತ್ ಸಿಂಗ್ಗೆ ಸಿಕ್ಕ ಪ್ರಾಶಸ್ತ್ಯ ಆಜಾದನ್ನು ಸಿಗಲಿಲ್ಲ. ಕಾರಣ ಆಮೇಲೆ ಹೇಳ್ತೀನಿ, ಅದು ಕೂಡ ಕಾರಣ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸಕಾರಣವಾಗಿ ಅವನು ಹೆಚ್ಚು ಪ್ರಸಿದ್ಧಿ ಪಡೆದ. ಈಗ ಕೆಲವರು ಗ್ರೌಂಡ್ ವರ್ಕ್ ಮಾಡ್ತಾ ಅದರಲ್ಲೇ ಹೋಗ್ಬಿಡ್ತಾರೆ. ಯಾವುದೇ ಪಕ್ಷದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಭಾಳ ಪ್ರಾಮಾಣಿಕತೆಯಿಂದ, ಶ್ರದ್ಧೆ, ನಿಷ್ಠೆಗಳಿಂದ ಕೆಲಸ ಮಾಡ್ತಾ ಹಾಗೇ ಹೊರಟೋಗ್ತಾರೆ. ಕೆಲವರು ಮೇಲಕ್ಕೆ ಬರ್ತಾರೆ. ಹೌದು, ದಿಢೀರಂತ. ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಅಥವಾ ಯಾವುದೇ ಒಂದು ಪಾರ್ಟಿ ಇರ್ಬೋದು, ಯಾವುದೇ ಮೂವ್ಮೆಂಟ್ ಇರ್ಬೋದು, ಕೆಲವರು ಪ್ರಸಿದ್ಧಿಗೆ ಬರ್ತಾರೆ, ಹೊರಟು. ಹಾಗೆ ಭಗತ್ ಸಿಂಗ್ ಅಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಗಳ ಮೂಲಕ, ಚಟುವಟಿಕೆಗಳ ಮೂಲಕ ಒಂದು ಪ್ರಸಿದ್ಧಿಗೆ ಬಂದ, ಅದು ತಪ್ಪೇನಿಲ್ಲ. ಇವನು ಅದು ಅಪೇಕ್ಷಣೆ ಪಡಲಿಲ್ಲ, ಪ್ರಸಿದ್ಧಿ ಅಪೇಕ್ಷಣೆ ಪಡೆದ ಕೆಲಸ ಮಾಡಿದ ಅವನು ಅಲ್ಲಿದ್ಬಿಟ್ಟ. ಆದರೆ ನನ್ನ ಕಣ್ಣಿಗೆ ಬಿದ್ದ ಮೇಲೆ ಇವನು ಭಗತ್ ಸಿಂಗ್ ತಾಯಿ ಏನು ಹೇಳಿದ್ರೋ ಅದು ನನಗೆ ಅನ್ನಿಸ್ತು, ಈಸ್ ಅ ಗ್ರೇಟ್ ಪರ್ಸನ್ ಅಂತ. ಆ ವಿಷಯವನ್ನು ನಾನು ಮಧ್ವರಾವ್ಗೆ ಹೇಳಿದೆ, ಅಂದರೆ ಪ್ರಧಾನ ಕಾರ್ಯದರ್ಶಿಗಳಿಗೆ. ಅವರು ಆಶ್ಚರ್ಯ ಆಗುತ್ತೀನಿ, ಭಗತ್ ಸಿಂಗ್ ತಾಯಿ ಬದುಕಿದ್ದಾರಾ ಅಂತಂದರೆ. ಬದುಕಿದ್ದಾರೆ ಮಧ್ವರಾಯರೇ ಅಂತಾನೆ. ಹಾಗಾದರೆ ಅವ್ರನ್ನ ಸಂಪರ್ಕ ಮಾಡೋಣ ಅಂಥೇಳಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೋ ತಿಳ್ಕೊಂಡು ಅವ್ರನ್ನ ಪುಸ್ತಕದ ಬಿಡುಗಡೆ ಕರೆಸ್ಬೇಕು ಅಂತಿತ್ತು. ನನ್ನ ಕೇಳಿದ್ರು, ಪುಸ್ತಕ ಎಲ್ಲಿಗೆ ಬಂತು? ಇದು ಮೊದಲು ಇನ್ನು ಪುಸ್ತಕ ಬರೀತಾ ಇರೋದು ಸ್ಟೇಜೇನೆ, ಎಲ್ಲಿಗೆ ಬಂತು ಅಂತ ನಾನು ಹೇಳಿದೆ, ಇದೇ ಅರ್ಧ ಮುಕ್ಕಾಲು ಭಾಗ ಆಗಿದೆ, ಇನ್ನೂ ಬರೆಯುವಂಥ ಕೆಲಸ ಇದೆ ಅಂತ. ನೋಡು, ಯು ಆರ್ ಲೂಸಿಂಗ್ ಎ ವೆರಿ ಗುಡ್ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ. ಏನು ಅಂದೆ, ನಿನ್ನ ಪುಸ್ತಕ ಅಲ್ಲಿ ಭಗತ್ ಸಿಂಗ್ ತಾಯಿ ಹೇಳಿದ್ರಲ್ಲ, ಚಂದ್ರಶೇಖರ್ ಆಜಾದನ ಮೇಲೆ ಪುಸ್ತಕ ಬರೆಯಂತ ಅವನಿಗೆ ನಾನು ಆ ಕೆಲಸ ಇಲ್ಲಿ ಮಾಡಿದ್ನಲ್ಲ, ಅವ್ರ ಕೈನಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರಿಗೆ ಭಾಳ ಆಸೆ ಇತ್ತು. ನೀನು ಸಿದ್ಧಾನೆ ಮಾಡಿಲ್ವಲ್ಲಯ್ಯ, ಆಕೆಗೂ ವಯಸ್ಸಾಗಿದೆ, ಅಷ್ಟೊತ್ತಿಗಾಗಲೇ 80+, ಭಾಳ ದೊಡ್ಡತಿ ಹೆಂಗಸು. ಅಷ್ಟೊತ್ತಿಗೆ ನಮ್ಮ
ಜೊತೆ ಸಾಹಿತಿ ಶಿವರಾಮು ಅಂತ ದೊಡ್ಡ ಕವಿ, ಬಹಳ ಅಭಿಜಾತ ಕವಿ ಆತ ಸಾವರ್ಕರ್ ಮೇಲೆ ಒಂದು ಪುಸ್ತಕ ಆತ್ಮಾಹುತಿ ಅಂತ ಬರಿತಾಯಿದ್ರು. ಅದು ಮುಗಿಯೋ ಸ್ಟೇಜಿಗೆ ಬಂದುಬಿಟ್ಟಿತ್ತು. ನನಗಿಂತ ಮೊದಲೇ ಅವರು ಮೊದಲು ಶುರು ಮಾಡ್ಕೊಂಡಿದ್ರು. ಆದರೆ ನಮ್ಮಿಬ್ಬರದ್ದು ಆತ್ಮಾಹುತಿ ಅಜೇಯ ಒಟ್ಟೊಟ್ಟಿಗೆ ಹೋಗ್ತಾಯಿದ್ರು. ಅವ್ರದ್ದು ಪುಸ್ತಕ ಮುಗಿಯೋ ಸ್ಟೇಜು ಮನಸ್ಸು ಮಾಡಿದಾಗ ಕೂತ್ಕೊಂಡು ಪಟ್ಟಾಗಿ ಒಂದು 15 ದಿವಸದಲ್ಲಿ ಪುಸ್ತಕ ಮುಗಿಸ್ಬಿಡ್ಬೋದಾಗಿತ್ತು. ಆ ಸ್ಟೇಜ್ನಲ್ಲಿತ್ತು. ನೋಡಿ, ಯು ಆರ್ ಲೂಸಿಂಗ್ ದಿಸ್ ಆಪರ್ಚುನಿಟಿ, ಇಟ್ ವಿಲ್ ಗೋ ಟು ಶಿವರಾಮ್. ಅದನ್ನು ಆತ್ಮಾಹುತಿ ಬಿಡುಗಡೆಗೆ ಅವ್ರನ್ನ ಕರೆಸ್ಬೇಕು ಅಂತ ಮಾಡಿದ್ದೀನಿ ಅಂತ ರಾಷ್ಟ್ರೋತ್ಥಾನದ. ನಾನು ಹೇಳಿದೆ, ನನಗಿಂತ ಅವ್ರ ಸೀನಿಯರು, ನಮಗೇನಂತ ಇದಿರಲಿಲ್ಲ, ಏನೋ ನನ್ನ ಪುಸ್ತಕಕ್ಕೆ ಬರಬೇಕು ಮಾಡಬೇಕು ಅಂತ. ನಮಗಿಂತ ದೊಡ್ಡವರು, ಅವ್ರ ಪುಸ್ತಕ ಬರಲಿ ಬಿಡಿ, ಅದಕ್ಕೇನಂತೆ ಅಂತ ಹೇಳಿದೆ. ಆಮೇಲೆ ಅದಕ್ಕೆಲ್ಲ ನಾನು ಅಡ್ರೆಸ್ಸು ಅದು ಸ್ವಲ್ಪ ಕಲೆಕ್ಟ್ ಮಾಡಿಕೊಟ್ಟೆ. ಆಮೇಲೆ ಶುರುವಾಯಿತು, ಕಾಂಟ್ಯಾಕ್ಟ್ ಆಯಿತು. ಆತ್ಮಾಹುತಿಗೆ ಬಿಡುಗಡೆಗೆ ಭಗತ್ ಸಿಂಗ್ ತಾಯಿ ಬೆಂಗಳೂರಿಗೆ ಬಂದಿತ್ತು. ಇಟ್ ವಾಸ್ ಎ ವೆರಿ ಆ್ಯಕ್ಚುಲಿ ಹಿಸ್ಟಾರಿಕ್ ಮೂಮೆಂಟ್. ನಮ್ಮ ಟೌನ್ ಹಾಲ್ನಲ್ಲಿ, ಪುಟ್ಟಣಚೆಟ್ಟಿ ಟೌನ್ ಹಾಲ್ನಲ್ಲಿ ಅದ್ಭುತವಾದಂತಹ ಕಾರ್ಯಲೇಖ. ಭಗತ್ ಸಿಂಗ್ ಭಗತ್ ಸಿಂಗ್ನ ಹೆಸರೇ ಮನೆ ಮಾತು. ಅವ್ರ ತಾಯಿ ಅಂದ ತಕ್ಷಣ ಪಕ್ಷ ಭೇದ ಮರೆತು ಜನ ಎಲ್ಲ ಕೂಡ, ಕಮ್ಯುನಿಸ್ಟ್ರಿಗೂ ಕೂಡ ಬಹಳ, ನಮ್ಮ ಕಮ್ಯುನಿಸ್ಟ್ ಮಿಸ್ಟ್ರಿಗೂ ಕೆಲವರೆಲ್ಲ ಕೂಡ ಭಗತ್ ಸಿಂಗ್ ತಾಯಿ ಅಂತ ಹೇಳ್ಬಿಟ್ಟು ಬಂದಂಥದ್ದು. ಅವ್ರಿಗೂ ಒಂದು ಐಕಾನ್, ಕಮ್ಯುನಿಸ್ಟ್ ವರ್ಕರ್ಸ್ಗೂ ಕೂಡ ಐಕಾನ್ ಆಗಿದ್ದ. ಹಾಗಾಯಿತು. ರಾಜ್ಯದ ಮೂಲೆಯಿಂದ ಜನ ಬಂದರು ಆ ಕಾರ್ಯಕ್ರಮಕ್ಕೆ. ಸೊ ದ್ಯಾಟ್ ಇಸ್ ಐ ವಾಸ್ ಇನ್ಸ್ಟ್ರಮೆಂಟಲ್ ಇನ್ ರಿವೀಲಿಂಗ್ ದಟ್ ಭಗತ್ ಸಿಂಗ್ಸ್ ಮದರ್ ಈಸ್ ಅಲೈವ್. ಅದನ್ನು ನಮ್ಮ ಶ್ರೀಕಾಂತ ಅಂಥೇಳಿ ಒಬ್ಬರು ಲೇಖಕರು, ಅನಂತಮೂರ್ತಿಗಳು, ಯಶವಂತ ಚಿತ್ತಾಲ, ಈ ಕಾಲದಲ್ಲಿ ಅವರಷ್ಟೇ ಚೆನ್ನಾಗಿ ಕಥೆಗಳನ್ನ ಸಣ್ಣ ಕಥೆಗಳನ್ನ ಬರೆದಂಥ ಶ್ರೀಕಾಂತ ಅಂತ. ಅವರು ಒಂದು ಟಿ ವಿ ಇದರಲ್ಲಿ ಪ್ರೋಗ್ರಾಮ್, ಯಾರ್ದು ರವೀಂದ್ರ ಜೋಶಿ ಅವ್ರದ್ದೊಂದು ಚಾನಲ್ ಇದೆಯಲ್ಲ, ಅದರಲ್ಲಿ ಮಾತಾಡ್ತಾ ಹೇಳಿದ್ರು, ಭಗತ್ ಸಿಂಗ್ ಜೋರಾಗಿ ಅವರು, ಬಾಬು ನೀನು ಎಲ್ಲಿದ್ದಾದರೂ ಎಲ್ಲಿದ್ದರೂ ಕೇಳಿಸ್ಕೊ, ನಿನ್ನಿಂದ ನಾವು ಭಗತ್ ಸಿಂಗ್ ತಾಯಿನ ನೋಡೋಕ್ಕೆ ಸಾಧ್ಯ ಆಯಿತು. ನಿನಗೆ ನಾವೆಲ್ಲ ನಮಸ್ಕಾರ ಮಾಡಬೇಕು. ಆಕೆಯ ಪಾದ ಮುಟ್ಟಿ ಆಕೆಯ ದರ್ಶನ ಮಾಡುವಂಥ ಭಾಗ್ಯ ನಮಗೆ ಸಿಕ್ತು ಅಂಥೇಳಿ ಈ ಚಾನಲ್ನಲ್ಲಿ ಅವರು ಅನೌನ್ಸ್ ಮಾಡಿದ್ರು. ಅಂದರೆ ದಟ್ ಶೋಡ್, ನಾನು ನಾರ್ಮಲ್ಲಾಗಿ ಸಹಜವಾಗಿ ಹೇಳಿದಂಥ ಒಂದು ಸಂಗತಿ ಯಾವ ರೀತಿ ಒಂದು ಘಟನೆಯಾಗಿ ರೂಪುಗೊಳ್ತು ಅನ್ನುವಂಥದ್ದನ್ನು ಅವರು ಪ್ರತ್ಯಕ್ಷದರ್ಶಿ. ಅವರು ಹೇಳದೆ ಹೋಗಿದ್ರೆ ನನಗೇ ಜ್ಞಾಪಕ ಬರ್ತಾ ಇರಲಿಲ್ಲ, ಸಚ್ ಅನ್ ಇಂಪಾರ್ಟೆಂಟ್ ಈವೆಂಟ್ ಅಂತ. ಇದಾದಮೇಲೆ ನಾನು ಪುಸ್ತಕದ ಬಿಡುಗಡೆಗೆ 1973ನೇ ಇಸ್ವಿ ಡಿಸೆಂಬರ್ ತಿಂಗಳಿನಲ್ಲಿ ನನಗೆ ಪರ್ಮಿಷನ್ ಸಿಕ್ತು. ನಾನು ಉತ್ತರ ಭಾರತಕ್ಕೆ ಹೋದೆ. ಉತ್ತರ ಭಾರತದಲ್ಲಿ ಲಕ್ನೋ, ಅಲಹಾಬಾದ್, ಕಾಶಿ, ಝಾನ್ಸಿ, ಕಾನ್ಪುರ, ಡಿಮರಾಪುರ, ಓರ್ಛಾ, ಈ ರೀತಿ ಅನೇಕ ಕಡೆ ಎಲ್ಲೆಲ್ಲಿ ಆಜಾದನ ಒಂದು ಸಂಪರ್ಕ ಇತ್ತೋ, ಜನಗಳಿದ್ದರೋ ಎಲ್ಲ ಕೂಡ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಡೆದಂಥ ಕೆಲಸ ಇದು. ಅದು ಲೇಖಕ ಭಾಳ ಆಳಕ್ಕೆ ಹೋಗಿ ಸತ್ಯ ಸಂಗತಿಗಳನ್ನ ನಾನು ಹುಡುಕಿ ಕೊಡಬೇಕು ಅನ್ನುವಂಥದ್ದು ಆ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡಿದ್ರೆ ಅಂತ ಅವನೇನು ಮಾಡ್ತಾನೆ ಅಂದರೆ, ಈಗ ಹುಡುಕೊಂಡು ಹೋಗ್ತಾನೆ. ಇವಾಗ ತರಾಸು ಹಂಸಗೀತೆ ಬರೆದ್ರು. ಹಂಸಗೀತೆನಲ್ಲಿ ಒಂದು ಪಾತ್ರ ಬರುತ್ತೆ, ಆ ಭೈರವಿ ವೆಂಕಟ ಸುಬ್ಬಯ್ಯ ಅಂತ ಒಂದು ಪಾತ್ರ. ಅದೆಲ್ಲೂ ಇಲ್ಲ ಆ ಪಾತ್ರ. ಆ್ಯಕ್ಚುಲಿ ಅದೇ ನಿಜವಾದ ಪಾತ್ರ, ಚಾರಿತ್ರಿಕವಾದಲ್ಲ. ಎಲ್ಲ ಯಾರೋ ಇದ್ದ ಸಂಗೀತ ಹೇಳ್ತಾ ಇದ್ದವನು ಇತ್ತು ಅಂತ ಕಾಣುತ್ತೆ ಅಷ್ಟೇ. ಆದರೆ ಅದು ಹಂಸಗೀತೆ ಎಂಥ ಒಂದು ಕಾದಂಬರಿ ಮಾಡಿಬಿಟ್ರೆ ತರಾಸು ಅಂದರೆ, ಒಬ್ಬ ವ್ಯಕ್ತಿ ಅವನು ಹುಡುಕೊಂಡು ಹೋಗ್ತಾನೆ, ಯಾರು ಈ ಭೈರವಿ ವೆಂಕಟ ಸುಬ್ಬಯ್ಯ, ಎಲ್ಲಿದ್ದ, ಅವನೆಲ್ಲಿ ಸಂಗೀತ ಕಲ್ತ, ಅವನ ಗುರು ಯಾರು, ಏನಾಯಿತು ಅಂತೆಲ್ಲ. ಅದು ಹಂಸಗೀತೆ ಆಗೋಯ್ತು. ಅಲ್ಲಿ ಕಥೆಯ ಹಿಂದುಗಡೆ ಹೋಗುವಂಥ ಒಂದು ಪಾತ್ರ ಅದು. ಹೌದು. ಹಾಗೆ ಇಂಗ್ಲೀಷಲ್ಲ ಒಂದು ನಾಟಕ ಇದೆ, 6 ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಎನ್ ಆಥರ್ ಅಂತ ನಾಟಕ. ಪ್ರಸಿದ್ಧವಾದ ನಾಟಕ, 1930ನೇ ಇಸ್ವಿಲೋ ಇನ್ನೂ ಮೊದಲು ಆದಂಥದ್ದು. 6 ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಎನ್ ಆಥರ್ ಅಂತ. ಹಾಗೆ ಕ್ಯಾರೆಕ್ಟರ್ಸೇ ನನ್ನ ಜೀವನದಲ್ಲೂ ಅಷ್ಟೇ ಕ್ಯಾರೆಕ್ಟರ್ಸೇ ನಾನು ಹುಡ್ಕೊಂಬಂದಿದ್ದೆ. ಪುಸ್ತಕಗಳಾಗಿ ಆಜಾದು ಹುಡುಕೊಂಬಂದಿದ್ದ ಹಾಗೇನೆ ನಾನು ವಿಷಯಗಳು ಹುಡುಕೋಗಿ ಬಂದು ಗ್ರಾಸ್ ರೂಟ್ ಲೆವೆಲ್ ಅಂತ ಏನು ಹೇಳ್ತೀವಿ, ಅಲ್ಲಿ ವಿಷಯಗಳು ಸಂಗ್ರಹ ಮಾಡಿಕೊಂಡು
ಆಜಾದ್ನ ಜೊತೇಲಿದ್ದಂಥ ಉಳಿದಿದ್ದಂಥ ಆವತ್ತಿನ ದಿವಸ ಅವ್ರನ್ನೆಲ್ಲ ಒಂದು 8-10 ದಿವಸದಲ್ಲಿ ಅವ್ರನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಅವ್ರ ಹತ್ರ ಎಲ್ಲ ವಿಷಯ ಸಂಗ್ರಹ ಮಾಡ್ಕೊಂಬಂದು ಸೆಕೆಂಡ್ ಎಡಿಷನ್ ಪ್ರಿಂಟ್ ಆಗೋಷ್ಟೊತ್ತಿಗೆ ಇದರಲ್ಲಿ ಪುಸ್ತಕವನ್ನು ಸೇರಿಸಿದೆ. ಫಸ್ಟ್ ಎಡಿಷನ್ ಬಿಡುಗಡೆ ನಭೂತೋ ನಭವಿಷ್ಯನತಿ ಅನ್ನೋ ರೀತಿಯಲ್ಲೇ ಆಯಿತು. ಅದೇ ಟೌನ್ ಹಾಲ್ನಲ್ಲಿ ಭಗತ್ ಸಿಂಗ್ ತಾಯಿ ಬಿಡುಗಡೆ ಮಾಡಬೇಕಾದಂಥ ಪುಸ್ತಕವನ್ನು ಆಜಾದನ ಸಂಗಾತಿಗಳು ಬಂದು ಬಿಡುಗಡೆ ಮಾಡಿದ್ರು. ವೆರಿ ಗುಡ್, ವೆರಿ ಗುಡ್.